ಕಾಂಗ್ರೆಸ್ ಸರ್ಕಾರ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇವತ್ತೇನು ರೈತರುಗಳಿಗೆ ನೋಟಿಸ್ಗಳನ್ನು ಕೊಟ್ಟು ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೂ ಕೂಡ ನೋಟಿಸನ್ನು ಕೊಟ್ಟು ಜಮೀರ್ ಅಹಮದ್ ಖಾನ್ ಅವರ ಮುಖೇನ ಇವತ್ತೇನು ಸಿದ್ದರಾಮಯ್ಯನವರು ಒಂದು ರೀತಿ ಸೇಡು ತೀರಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರ ನೋಟಿಸ್ಗಳನ್ನು ಕೊಟ್ಟು ಏನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯು ಕೂಡ ಹೋರಾಟವನ್ನು ಮಾಡ್ತಾ ಇದೆ. ಮುಂದಿನ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ನಾವು ಇದ್ರ ಬಗ್ಗೆ ಹೋರಾಟವನ್ನು ಮಾಡೋರಿದ್ದೇವೆ, ಚರ್ಚೆ ಮಾಡ್ತೇವೆ. ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರನ್ನು ಕೇಳಿ, ಮಾನ್ಯ ಜಮೀರ್ ಅಹಮದ್ ಅವನ್ನ ಕೇಳಿ. ಡಿ.ಕೆ. ಶಿವಕುಮಾರ್ ಅವರೇ, ಜಮೀರ್ ಅಹಮದ್ ಅವರು ಬೀದರು, ಬಿಜಾಪುರ, ಯಾದಗಿರಿ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಜಿಲ್ಲಾಧಿಕಾರಿಗಳ ಸಭೆಯನ್ನ ಮಾಡಿ ಏಕಾಏಕಿ ರೈತರಿಗೆ ನೋಟಿಸ್ ಕೊಟ್ಟು ಯಾಕೆ ಇವತ್ತು ಕೊಡ್ತಾ ಇದ್ದಾರೆ? ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟರಿ ಒಂದು ಸಬ್ ಕಮಿಟಿಯನ್ನು ರಚನೆ ಮಾಡಿ ದೇಶಾದ್ಯಂತ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ತಿದ್ದುಪಡಿಯನ್ನು ತರಬೇಕು ಅಂತೇಳಿ ಹೊರಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಹಾಗಾಗಿ ಅದ್ರ ಮಧ್ಯೆನೇ ಅದು ತಿದ್ದುಪಡಿ ಆಗುವ ಮುಂಚಿತವಾಗಿಯೇ ಇವತ್ತು ಜಮೀನುಗಳನ್ನು ಕಿತ್ಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ಇವತ್ತು ರಾಜ್ಯ ಸರ್ಕಾರ ಕುಮ್ಮಕ್ಕು ನೀಡ್ತಾ ಇದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದು ಯಾವುದಕ್ಕೂ ಕೂಡ ಅವಕಾಶನ ಕೊಡೋದಿಲ್ಲ. ಡಿ.ಕೆ. ಶಿವಕುಮಾರ್ ಹೇಳೋದೊಂದು ಮಾಡೋದೊಂದು. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಪರವಾಗಿ ಇದೆ ಅನ್ನೋದು ಇವತ್ತು ವಿಶ್ವಾಸ ಎಲ್ಲರೂ ಕೂಡ ಹೊರಟೋಗಿದೆ. ರೈತ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಹೋರಾಟಕ್ಕೆ ನಾವು ಕೂಡ ಬೆಂಬಲವನ್ನು ನೀಡಿದ್ದೇವೆ. ಈ ಹೋರಾಟಕ್ಕೆ ಸಂಪೂರ್ಣವಾಗಿ ನಾವು ಕೂಡ ಜೊತೆ ನಿಲ್ತೇವೆ. ಕಾಂಗ್ರೆಸ್ ಶಾಸಕ ಗೌರಿಯಪ್ಪ ಬೇಡಿಕೆಯನ್ನು ಮಾಡಿದ್ದಾರೆ. ಶಕ್ತಿ 2 ಯೋಜನೆಗಳನ್ನು ರದ್ದು ಮಾಡೋದಕ್ಕೆ ಮುಖ್ಯಮಂತ್ರಿ ಮನವಿ ಮಾಡುತ್ತಿಲ್ಲ ಅಂತ ಹೇಳಿದ್ದಾರೆ. ಆ ಹೇಳಿಕೆಗೆ ಕೆಪಿಸಿಸಿ ಶೋಕಾಸ್ ಮಾಡೋದು ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ನೋಡ್ರಿ, ಇವೆಲ್ಲ ಬೂಟಾಟಿಕೆ ನಾಟಕ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ. ತಾವು ಕೊಟ್ಟಿರ್ತಕ್ಕಂಥ ಭರವಸೆ ಈಡೇರಿಸೋದಕ್ಕೆ ಆಗ್ತಾ ಇಲ್ಲ. ಲೋಕಸಭಾ ಚುನಾವಣೆ ಬಂತು, 3-4 ಕಂತಿನ ಹಣ ಪೆಂಡಿಂಗ್ ಇತ್ತು. ಗೃಹಲಕ್ಷ್ಮಿ ಅದನ್ನ ಅಕೌಂಟಿಗೆ ಜಮಾ ಮಾಡಿದ್ರು. ಮೊನ್ನೆ ಉಪಚುನಾವಣೆಗಳು ಬಂತು. 4-5 ತಿಂಗಳುಗಳಿಂದ ಏನು ಇವರು ಭಾಗ್ಯಗಳನ್ನ ತಲುಪಿಸಿರಲಿಲ್ಲ ಮನೆಗೆ. ಉಪಚುನಾವಣೆ ಮತದಾನ ಆಗ್ತಕ್ಕಂಥ 3 ದಿನಗಳ ಹಿಂದೆ ಕೊಡ್ತಾರೆ. ಅಂದರೆ ಚುನಾವಣೆಗೋಸ್ಕರ ಮಾಡ್ಕೊಂಡಿದ್ದಾರೆ ನೀವು ನಿಮ್ಮ ಯೋಜನೆಗಳನ್ನ. ಇವ್ರ ಯೋಗ್ಯತೆಗೆ ಸರ್ಕಾರ ಬಂದಾಗಿನಿಂದ ಒಂದು ಹೊಸ ಕಾರ್ಯಕ್ರಮನೂ ಕೂಡ ಕೊಟ್ಟಿಲ್ಲ. ಬಡವರ ಪರವಾಗಿ, ಅಭಿವೃದ್ಧಿಯ ಪರವಾಗಿ ಯಾವುದೇ ಒಂದು ಯೋಜನೆಗಳನ್ನ ಕೊಟ್ಟಿಲ್ಲ. ಏನು 3 ಉಪಚುನಾವಣೆಗಳಲ್ಲಿ 3 ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ ಅಂತೇಳಿ ಬೀಗ್ತಾ ಇದ್ದಾರೆ. ಗೆದ್ದಿದ್ದಾರೆ, ಸಂತೋಷ ಪಡ್ಲಿ, ಸಂಭ್ರಮ ಪಡ್ಲಿ. ಆದ್ರೆ ಆ ಸಂಭ್ರಮದ ನೆಪದಲ್ಲಿ ಈ ರಾಜ್ಯದ ರೈತರಿಗೆ ಇವತ್ತು ತೊಂದರೆ ಕೊಡೋದಕ್ಕೆ ಹೋದ್ರೆ ಇವತ್ತು ಬೀದಿಗಿಳಿಬೇಕಾಗ್ತದೆ. ನೀವು ಬೀದಿಲಿ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ರೀತಿ ನಾವು ಹೋರಾಟವನ್ನು ರೂಪಿಸ್ತೇವೆ. ಸಾರಿಗೆ ನೌಕರರ PF ಹಣವನ್ನ ಮಿಸ್ಬಳಕೆ ಆಗಿದೆ ಅನ್ನುವಂತ ಆರೋಪ ಇದೆ. ಅಂದ್ರೆ ಅಲ್ಲಿ ಬರ್ತಾ ಇದ್ದಂತ ಅನುದಾನ ಕೊಡಕ್ಕಾಗದೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತ ಹೇಳ್ತಾರೆ. ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಇವತ್ತು ನಿವೇಶನಗಳನ್ನ ಮುಖ್ಯಮಂತ್ರಿಗಳು ಕುಟುಂಬವೇ ದೋಚಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರ ವಾಲ್ಮೀಕಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರ್ತಕ್ಕಂಥ ಹಣವನ್ನ ದೋಚಿದ್ರು. ಇವತ್ತು ಸರ್ಕಾರಿ ನೌಕರರು ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಅಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ರೆ. ಒಟ್ಟು ಲೂಟಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಇದರಿಂದ ಯಾವುದೇ ಅಭಿವೃದ್ಧಿನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವರ್ಗದ ಜನರಿಗೆ ನ್ಯಾಯ ಸಿಗುತ್ತೆ ಅಂತ ಇವರಿಂದ ನಿರೀಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು, ಧನ್ಯವಾದ. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡ್ಕೊಳ್ತಿದ್ದಾರೆ. ತಿಂಗಳಿಗೆ 26,000 ರಿಂದ 28,000 ಸಂಬಳದ ಜೊತೆಗೆ ಜಾಯ್ನಿಂಗ್ ಬೋನಸ್ 6,000, ರೆಫರಲ್ ಬೋನಸ್ 10,000 ನೀಡ್ತಾರೆ. ಅಷ್ಟೇ ಅಲ್ಲ, 12 ಲಕ್ಷದ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಹಿಂದೆ ಭೇಟಿ ನೀಡಿ. ಬೆಳ್ಳಂದೂರು, ಹೆಬ್ಬಾಳ, ಎಲೆಕ್ಟ್ರಾನಿಕ್ ಸಿಟಿ. ಸಂಪರ್ಕಿಸಿ 080474899338.